ಕ್ಯಾಬಲ್ಲಿ ಹೋಗ್ತಾ ಒಂದು FM ಕೇಳ್ತಿದ್ದೆ, ದ್ವಾಪರ ಹಾಡು. ಸರಿ, ಆ ಹಾಡು ಮುಗಿತಾಯಿತು. ಸರಿ, ಇನ್ನೊಂದು ಕೇಳೋಣ ಅಂತ ಪಕ್ಕದ FMಗೆ ಹೋದೆ, ಅಲ್ಲೂ ದ್ವಾಪರ ಹಾಡು, ಅದನ್ನು ಪೂರ್ತಿ ಹಾಡು ಕೇಳಿದೆ. ಮತ್ತೆ ಹೋದೆ, ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ. ಸೊ 3 FM ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ. ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು, ಸಂತೋಷ. ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ, ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ. ನಾನು ಈ ವೇದಿಕೆನ ಯಾಕೆ ಅದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ಅಂದರೆ, 3000 ಹಾಡುಗಳನ್ನು ಬರೆದುಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ. ಕನ್ನಡದ ಈ 22 ದಶಕಗಳಲ್ಲಿ ನಾನು ಬರೆದಿರೋದು, ನೀವು ಕೇಳಿರೋದು 3000 ಹಾಡುಗಳು. ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಮನವಿ ಅಲ್ಲ ಇದು, ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲ FMಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಹಾಡನ್ನು ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನು ಹೇಳಲೇಬೇಕು. ಹೇಳದಿದ್ರೆ ಕೇಸ್ ಹಾಕ್ತೀವಿ. ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ, ಕಾನೂನಲ್ಲಿದೆ. ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಎಲ್ರಿಗೂ ಗೊತ್ತಿಲ್ಲದೆ ಇರೋರು ತುಂಬ ಜನ. ಇದು ಯಾವುದೇ ರೈಟರ್ ಆಗಲಿ, ನಾನು ಅಂತಲ್ಲ, ಮನೋಮೂರ್ತಿ ಇದು ಜಯಂತ್ ಕಾಯ್ಕಿಣಿಯವರಾಗಲಿ, ಕವಿರಾಜ್ ಆಗಲಿ, ನಮ್ಮ ನಿಶಾನ್ ಆಗಲಿ, ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕಬೇಕು, ಅವ್ರ ಹೆಸರು ಹೇಳಬೇಕು. ಸಿಂಗರ್ ಹೆಸರು ಹೇಳ್ತಾರೆ, ಎಲ್ರಿಗೂ ಗೊತ್ತು. ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಎಂದು ಜಗತ್ತಿಗೆ ಗೊತ್ತು. ಯಾಕಂದರೆ ಗಣೇಶ್ ವಿಜುವಲ್ ಆಗಿದ್ದಾರೆ, ಆಡಿಯೋದಲ್ಲಿ ಸೋನು ಇದ್ದಾರೆ. ಆದರೆ ಅದ್ರ ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಿಣಿ. ಸೊ ಅದನ್ನು ಹೇಳಬೇಕು. ಅದಕ್ಕೆ ಈ ವೇದಿಕೆ ಬಳಸ್ಕೊಂಡೆ, ಅನ್ಯತಾ ಭಾವಿಸಬಾರ್ದು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್. ಪ್ರೀತಿ ಇರಲಿ. ಕೃಷ್ಣನ್ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಈ ಹಾಡುಗಳ ಮೇಲೆ ಇದೆಯೋ, ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ಮಾತೆಗೆ, ಗಣೇಶ್ಗೆ, ಕೃಷ್ಣನ್ ಪ್ರಣಯ ಸಖಿಗೆ ಧನ್ಯವಾದಗಳು.